ಇನ್ನೇನೋ ಬೇಸಿಗೆ ರಜೆಯಲ್ಲಿರುವಂತಹ ಮಕ್ಕಳು ಬೇಸಿಗೆ ರಜೆಯನ್ನ ಮುಗಿಸಿ ವಾಪಸ್ ಸ್ಕೂಲಿಗೆ ಹೋಗಬೇಕು. ಕೆಲ ದಿನಗಳು ಮಾತ್ರ ಬಾಕಿ ಇದೆ. ಹೀಗಿರುವಾಗ ಸ್ಕೂಲ್ ಆರಂಭ ಆದ್ರೆ ಸ್ಕೂಲ್ ವ್ಯಾನ್ಗಳು ಬೇಕೇ ಬೇಕಲ್ವಾ? ಈ ಹೊತ್ತಲ್ಲಿ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಇಂದ ಸಾರಿಗೆ ಇಲಾಖೆಗೆ ಕೆಲ ಬೇಡಿಕೆಗಳು ಹೋಗಿದೆಯಂತೆ. ಏನದು ಅಂತ ನೋಡ್ತಾ ಹೋಗೋಣ. ಶಾಲೆ ಆರಂಭಕ್ಕೂ ಮುನ್ನವೇ ಬೇಡಿಕೆ ಇಟ್ಟ ಸ್ಕೂಲ್ ವ್ಯಾನ್ ಅಸೋಸಿಯೇಷನ್. ಶಾಲಾ ಲಘು ವಾಹನಗಳ ಚಾಲಕರ ಸಂಘದಿಂದ ಸಾರಿಗೆ ಇಲಾಖೆಗೆ ಮನವಿ. ಖಾಸಗಿ ಶಾಲಾ ವಾಹನಗಳ ಟ್ಯಾಕ್ಸ್ ಕಡಿಮೆ ಮಾಡುವಂತೆ ಅಳಲು. 8ರಿಂದ 10% ಪ್ರೈವೇಟ್ ಸ್ಕೂಲ್ ವೆಹಿಕಲ್ಸ್ಗಳ ಪ್ರಯಾಣ ದರ ಹೆಚ್ಚಳ ಸಾಧ್ಯತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆ ಆರಂಭವಾಗ್ತಾ ಇದ್ದು ನಮ್ಮ ಮಕ್ಕಳು ಶಾಲೆಗೆ ಸೇಫ್ ಆಗಿ ಹೋಗಿ ಬರೋದಿಕ್ಕೆ ಸರಿಯಾದ ಸಮಯಕ್ಕೆ ಶಾಲೆ ತಲುಪೋದಿಕ್ಕೆ ಸ್ಕೂಲ್ ವ್ಯಾನ್ಗಳ ಮೊರೆ ಹೋಗ್ತೀವಿ. ಅದರಲ್ಲೂ ಖಾಸಗಿ ಶಾಲೆಗಳಂತೂ ಪ್ರೈವೇಟ್ ಸ್ಕೂಲ್ ವೆಹಿಕಲ್ಗಳನ್ನೇ ನಂಬಿಕೊಂಡಿದೆ. ಕರ್ನಾಟಕ ಸಂಯುಕ್ತ ಶಾಲಾ ಹಾಗೂ ಲಘು ವಾಹನ ಚಾಲಕರ ಸಂಘದವರು ಶಾಲೆ ಆರಂಭವಾಗುವ ಹೊತ್ತಿನಲ್ಲೇ ಸಾರಿಗೆ ಇಲಾಖೆಗೆ ಕೆಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಪ್ರೈವೇಟ್ ಸ್ಕೂಲ್ ವ್ಯಾನ್ಗಳ ಬೇಡಿಕೆಗಳು. ಖಾಸಗಿ ಶಾಲಾ ವಾಹನಗಳಿಗೆ ಪ್ರತ್ಯೇಕ ಪರ್ಮಿಟ್ ನೀಡಬೇಕು. ಖಾಸಗಿ ಶಾಲಾ ವಾಹನಗಳ ಟ್ಯಾಕ್ಸ್ ಕಡಿಮೆ ಮಾಡಬೇಕು. ಈಗ RTO ಡಿಪಾರ್ಟ್ಮೆಂಟ್ ಅವರೇ ಬಂದು ಸ್ಕೂಲ್ ವ್ಯಾನ್ಸ್ಗೆ ಸಪ್ರೇಟ್ ಆಗಿ ಪರ್ಮಿಟ್ ಕೊಡಬೇಕು. ಅದರದ್ದು ಒಂದು. ಯಾಕಂದರೆ ಈಗ ಪ್ರೈವೇಟ್ ಸ್ಕೂಲ್ ವ್ಯಾನ್ಗಳಿಗೆ ಸಪ್ರೇಟ್ ಆಗಿ ಪರ್ಮಿಟ್ ಕೊಡ್ತಾ ಇಲ್ಲ. ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು. ಈಗ ಶಾಲಾ ಒಡೆತನದ ವಾಹನಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಶಾಲೆ ಹೆಸರಲ್ಲಿ ಪರ್ಮಿಟನ್ನು ಕೊಡ್ತಾರೆ. ಸೊ ಇದನ್ನು ನಾವೇನು ಕೇಳ್ತಿದ್ದೀವಿ, ಅವರು ಏನೇನು ಫುಲ್ಫಿಲ್ ಮಾಡ್ತಾರೋ ಅದನ್ನು ಇಟ್ಕೊಂಡು ನೀವು ನಮಗೂ ಕೂಡ ನೀವೇ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀವಿ. ಟ್ಯಾಕ್ಸ್ ಪ್ರಕಾರ ಅಂತ ಹೇಳಿದ್ರೆ ಈಗ ನಾವು ಕೂಡ ಶಾಲೆಗಳಿಗೋಸ್ಕರನೇ ಮಾಡ್ತಿದ್ದೀವಿ, ಮಕ್ಕಳಿಗೋಸ್ಕರನೇ ಮಾಡ್ತಿದ್ದೀವಿ. ಇಲ್ಲಿ ಟ್ಯಾಕ್ಸನ್ನ ನೀವು ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಶಾಲಾ ಒಡೆತನದ ವಾಹನಗಳಿಗೆ ಏನು ಟ್ಯಾಕ್ಸ್ ನೀವು ಕೊಡ್ತಾ ಇದ್ದೀರೋ ಅಷ್ಟೇ ಟ್ಯಾಕ್ಸನ್ನು ನಮಗೂ ಕೂಡ ನಿಗದಿಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಸದ್ಯ ಶಾಲಾ ಒಡೆತನದ ವಾಹನಗಳಿಗೆ ಮಾತ್ರ ಸಾರಿಗೆ ಇಲಾಖೆ ಪರ್ಮಿಟ್ ನೀಡ್ತಾ ಇದೆ. ಅದರಂತೆ ಖಾಸಗಿ ಶಾಲಾ ವಾಹನಗಳಿಗೆ ಪ್ರತ್ಯೇಕವಾದಂತಹ ಪರ್ಮಿಟ್ ನೀಡಬೇಕಾಗಿದೆ. ಜೊತೆಗೆ 3 ತಿಂಗಳಿಗೆ ಒಮ್ಮೆ ಖಾಸಗಿ ಶಾಲಾ ವಾಹನಗಳ ಮಾಲೀಕರು 6,000 ಕಟ್ತಾ ಇದ್ದೀವಿ. ಹೀಗಾಗಿ ಟ್ಯಾಕ್ಸ್ ಕಡಿಮೆ ಮಾಡಬೇಕು. ಈ ಟ್ಯಾಕ್ಸ್ ಕಡಿಮೆ ಮಾಡದೆ ಹೋದ್ರೆ ಇದರ ಹೊರೆ ಪೋಷಕರ ಮೇಲೆ ಬೀಳುತ್ತೆ. ಜೊತೆಗೆ ಈ ವರ್ಷ ಹಣದುಬ್ಬರದಂತೆ 8ರಿಂದ 10% ಸ್ಕೂಲ್ ವ್ಯಾನ್ ದರ ಹೆಚ್ಚಳ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಟ್ಯಾಕ್ಸ್ ಜಾಸ್ತಿ ಕಟ್ಟಿದಷ್ಟು ಅದು ತಿರ್ಗಾ ಪೇರೆಂಟ್ಸ್ಗಳ ಮೇಲೇ ಹೊರೆ ಆಗುತ್ತೆ. ಆ ಹೊರೆನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ಲಿ ನಮಗೆ ಅದನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಏನೊಂದು ಇನ್ಫ್ಲೇಷನ್ ರೇಟ್ಗೆ ಯಾವ ಥರದಲ್ಲಿ ಜಾಸ್ತಿ ಆಗಿರುತ್ತೋ ಈಗ ನೋಡಿದ್ರೆ ನೀವು 10%, 8% ಇನ್ಫ್ಲೇಷನ್ ರೇಟ್ ಇದೆ. ಅದಕ್ಕೆ ತಕ್ಕಂತೆ ಬೇಕಾದ್ರೆ ಇರ್ಬೋದು ಅಷ್ಟೇ. ಅದನ್ನು ಅಬ್ರಾಬ್ರೇಟಾಗಿ ಇರಲ್ಲ. ಆವಾಗಲೂ ನಾವು ತೊಗೊಂಡ್ರೂ ಕೂಡ ಪ್ರೈವೇಟ್ ಸ್ಕೂಲ್ ವ್ಯಾನ್ಸ್ಗಳು ಶಾಲಾ ಒಡೆತನದ ವಾಹನಗಳಿಗಿಂತ ಭಾಳ ಕಡಿಮೆನೇ ಕಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಅವ್ರಿಗೆ ನೋಡಿಕೊಂಡು, ಯಾಕಂದರೆ ಅದಕ್ಕೆ ಅವ್ರಿಗೂ ಕೂಡ ಎಷ್ಟು ಆಗುತ್ತೆ ಅಂತ ವರ್ಕೌಟು ಆಗಬೇಕು. ಇನ್ನು ಶಾಲೆ ಆರಂಭವಾಗುವುದರ ಒಳಗೆ ಸಾರಿಗೆ ಇಲಾಖೆ ಖಾಸಗಿ ಶಾಲಾ ವಾಹನಗಳ ಸಂಘದ ಬೇಡಿಕೆ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.